ಹಾಯ್ ಹಲೋ ನಮಸ್ಕಾರ ಗುರುಗಳು ಎಲ್ಲರೂ ಹೇಗಿರೋ ನಾನಂತೂ ಸಕ್ಕತ್ತಾಗಿದ್ದೀನಿ. ಎಲ್ಲ ಗುಡಿಗೆ ಗಣಪತಿ ಪೇಜ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಾನು ಮತ್ತು ಮಯೂರ್ ಅವ್ರ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 2 ಗಂಟೆ ಗೈಸ್. ಇವಾಗ ಟಿ ಬರುತ್ತೆ. ಸೊ ಹತ್ಕೊಂಡು ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಗೈಸ್, ಪೂಜೆ ಮಾಡಕ್ಕೆ ಹೋಗ್ತಿದ್ದೀವಿ ಗಾಡಿಗೆ. ಆ್ಯಕ್ಚುಲಿ ಗೈಸ್ ಕರೆಂಟ್ ಹೋಗಿದೆ. ಬನ್ನಿ, ಮಯೂರವ್ರು ಪೂಜೆ ಮಾಡ್ತಾರೆ. ಇದಕ್ಕೆ ಹಾಕೋಣ ಅಣ್ಣ, ಏನು ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಿ ಕಣಣ್ಣ ಅಂತೇಳಿ. ಒಳ್ಳೆ ಮನಸ್ಸಿಂದ ಮಾಡು. ಸೊ ಗೈಸ್, ಇವಾಗ ನಾವು ಟಿ ಹತ್ತಿ ಹೊರಡ್ತಾ ಇದ್ದೀವಿ. 3:15 ಆಗಿದೆ. ಎಲ್ಲಿ ಹೋಗ್ತೀವಿ ಅಂತ ಆಮೇಲೆ. ಸೊ ಗೈಸ್, ನಾವು ಇವಾಗ ವರ್ಧನಹಳ್ಳಿಯಾಗಿದ್ದೀವಿ. ಇಲ್ಲಿ ಸ್ನಾನ ಮಾಡಿ ತಣ್ಣಗೆ ಆಗ್ತಿದೆ. ಈಗ ಇಲ್ಲಿ ಸ್ನಾನ ಮಾಡಿ ಹೋಗೋದು ಗೈಸ್. ಬನ್ನಿ ಹೋಗೋಣ. ಚಳಿ ಆಗ್ತೈತಿ. ಸೊ ಗೈಸ್, ನಾವಿವಾಗ ವರದಹಳ್ಳಿಯಲ್ಲಿದ್ದೀವಿ. ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು. ನೀವು ಹೋಗೋಣ. ಸೊ ಗೈಸ್, ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗುಡ್ಡದಿಂದ ಹರಿದು ಬರೋ ನೀರಲ್ಲಿ ಈಗ ಸ್ನಾನ ಮಾಡೋದು. ಅದೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಸರಿ ಗೈಸ್, ಆಮೇಲೆ ಗೈಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಕ್ಚುಲಿ ಗೈಸ್, ನಾನು ವಿಡಿಯೋನ ನೋಡ್ಕೊಂಡು ಮಾತಾಡೋಣ ಅಂತ ಅನ್ಕೊತೀನಿ. ಬಟ್ ನನ್ನ ರಿಲೇಟಿವ್ಸೇ ಆದರೂ ಅವ್ರು ನನ್ನ ನೋಡ್ತಾ ಇರ್ತಾರಲ್ಲ ನಾನು ಮಾತಾಡ್ತಿರೋದು. ಸೊ ಅದು ನನಗೆಲ್ಲೋ ಒಂಥರ ವಿಯರ್ಡ್ ಫೀಲ್ ಆಗುತ್ತೆ. ಸೊ ಕೆಲವೊಂದು ಸಲ ಮಾತಾಡ್ತೀನಿ, ಕೆಲವೊಂದು ಸಲ ಸುಮ್ಮನಾಗ್ಬಿಡ್ತೀನಿ. ಸೊ ಅದನ್ನು ಹೋಗ್ತಾ ಪ್ರಾಕ್ಟೀಸ್ ಮಾಡ್ತೀನಿ. ಈಗ ಶಾರ್ಟ್ಸ್ ನೋಡ್ಕೊಂಬನ್ನಿ. ಸೊ ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಪ್ರಯಾಣ ಎಲ್ಲಿ ಅಂತ ಇಳಿದ ಮೇಲೆ ಗೊತ್ತಾಗೋದು. ಸೊ ಬನ್ನಿ ಹೋಗೋಣ. ಗೈಸ್, ನಾವಿವಾಗ ಇದೇ ವರದನಹಳ್ಳಿಯಲ್ಲಿ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಸಾದ ತಿಂದು ನೆಕ್ಸ್ಟ್ ಊರಿಗೆ ಜಂಪ್ ಆಗೋಣ. ಬನ್ನಿ. ಗೈಸ್ ನಾವಿವಾಗ ಪ್ರಸಾದ ಮಾಡಿ ಟಿ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ಟಿ ಹತ್ತಿ ನೆಕ್ಸ್ಟ್ ಯಾವ ಊರು ಅಂತ ಅವಾಗೇ ಗೊತ್ತಾಗೋದು. ಅಲ್ಲಿವರೆಗೂ ಏನೇನು ಗೊತ್ತಾಗಲ್ಲ. ಸೊ ಬನ್ನಿ ಹೋಗೋಣ. ಮಯೂರ್ ಸೊ ಗೈಸ್, ಅಲ್ಲಿ ಟಿ ಹತ್ತಿ ಮಲ್ಕೊಂಡಿದ್ದೆ. ಸ್ವಲ್ಪ ಹೊತ್ತೇನೋ ಕಾರಿಂದೇನೋ ಸಮಸ್ಯೆ ಆಗಿದ್ದರಿಂದ ಬೇರೆ ಕಡೆ ಹೋಗೋ ಬದಲು ಕಾರ್ ರಿಪೇರಿ ಆಗ್ತಿರುತ್ತೆ. ಸೊ ಅಲ್ಲಿವರೆಗೂ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದೀವಿ. ಶಿರಸಿ ಸಾಗರ ಗಣೇಶನ ದೇವಸ್ಥಾನಕ್ಕೆ ಬಂದೀವಿ. ಗೈಸ್, ನಾವಿವಾಗ ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ
ಸ್ವೀಕರಿಸಿ ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಪ್ರಸಾದ ಮಾಡಿ, ಇಲ್ಲಿ 2 ದೇವಸ್ಥಾನ ಇದೆ, ಎರಡನ್ನೂ ವಿಸಿಟ್ ಮಾಡಿ ಪ್ರಸಾದ ಮಾಡಿ ಹೋಗೋಣ. ಅಜ್ಜಿ ವಾಂತಿ ನೀನೇನೆ ಏನಿಲ್ಲಪ್ಪ ದಿಕ್ಸು ಸರ್ಕ ಕರಾಗ್ತಾನೆ. ಬಿದ್ದಿದೆಯೇ ಸೊ ಗೈಸ್, ಡ್ರೀಮ್ ಇದನ್ನು ಅಷ್ಟೇ ನನ್ನ ಡ್ರೀಮ್ ಪ್ಲೇಸ್ ಆಗಿತ್ತು. ಜೋಗಾಗಿ ಬಂದಿದ್ದೀವಿ. ಗೈಸ್ ಜೋಗಾಗಿ ಬಂದಿದ್ದೀವಿ. ಜೋಗ ಅಂದ್ರೆ ಒಂಥರ ಮಜಾ. ನಮ್ಮದು ಏನೋ ಹೇಳ್ತಾವ ಅಣ್ಣ, ಒಂಥರ ಮಜಾ. ಈಜೊಡಿತೀಯ ಅಲ್ಲಿ. ನೀವು ಇದು ಸೆಕೆಂಡ್ ಟೈಮಾ ದೊಡ್ಡಮ್ಮ? ಫಸ್ಟ್ ಟೈಮಾ? ನಂದು ಫಸ್ಟ್ ಟೈಮ್. ನಿಂದು ಮನೆ ಬಂದಿತ್ತ? ಮೈರಾ ನಿಂದು ಫಸ್ಟ್ ಟೈಮ್? ಫಸ್ಟ್ ಟೈಮು. ಮೈರ್ ನೀನು ಹೋಟ್ಲಾಗ ಫ್ರೀ ಕೊಡ್ಸೋ. ಫ್ರೀ ತಿನ್ನಕ್ಕೇನೋ ಇರಾ? ನಿಂದಲ್ಲ ಹೋಟ್ಲು. ಸ್ಟೋರೇಜ್ ಕೇಳಕ್ಕೆ ಹೋಗ್ಬಿಡ, ಅಷ್ಟೈತಿ. ನನಗೆ ಹಿಡಿಯೋರೇ ಯಾರಿಲ್ಲ. 256 ಪ್ಲಸ್ 8 GB. ಇದೊಂದು ಹಾಕಿ ಸ್ನ್ಯಾಪ್ ಮಯೂರಿಂದ ಅಂತ. ಗೈಸ್ ಇಲ್ಲಿ ಬರ್ರಿ, ಮಯೂರ್ ಫೋನ್ ಮಾಡ್ರಿ, ಅವ್ನು ಫ್ರೀ ಕೊಡಿಸ್ತಾನೆ. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಗೈಸ್ ಖುಷಿ ಆಗ್ತಾಯ್ತು ನನಗೆ. ನಾನು ಇನ್ನೂ ಒಂದು 10-15 ವರ್ಷ ಬಿಟ್ಟು ಬರ್ತೀನಿ ಅನ್ಕೊಂಡು. ಒಬ್ಬ ಅದು ಬೇರೆ ಸ್ವರ್ಗ. ನಾನಿಲ್ಲಿ ನೋಟಿಸ್ ಮಾಡಿದ್ದೇನಪ್ಪ ಅಂತಂದರೆ, ಇಷ್ಟು ಫ್ರಂಟಲ್ಲಿ ಒಳ್ಳೆ ಸೀನ್ ಐತೆ. ಅದನ್ನು ನೋಡ್ಕೊಂತ ಜನ ಅದನ್ನು ಫೀಲ್ ಮಾಡೋದು ಬಿಟ್ಟು ಈ ಥರ ಬಂದು ಕಸ ಹಾಕಿದರೆ, ಸೊ ನಮ್ಮ ಕರ್ನಾಟಕದಲ್ಲಿರೋಂಥ ನಮ್ಮ ಪ್ಲೇಸಸ್ಸು ಹಾಳಾಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಸೀರಿಯಸ್ಸಾಗಿ ಆ್ಯಕ್ಷನ್ ತೊಗೊಳ್ಳೇಬೇಕು. ಎಂಟ್ರೆನ್ಸಲ್ಲಿ ಎಲ್ಲ ಬ್ಯಾನ್ ಮಾಡಬೇಕು. ಪ್ಲಾಸ್ಟಿಕ್ ಕವರ್ಸ್, ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಚೆಕ್ ಮಾಡಿ ಒಳಗೆ ಬಿಟ್ಟರೆ ಸೊ ಒಂದು ಒಳ್ಳೆ ಇನ್ನೂ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಒಳ್ಳೇದು ಆಗುತ್ತೆ. ಇದು ನನ್ನ ಅಭಿಪ್ರಾಯ ಗೈಸ್. ಅಷ್ಟೊಂದು ಗಲೀಜು ಮಾಡೋವಂಥದ್ದು ಏನಿರಲಿಲ್ಲ. ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಕವರ್ಸ್, ಪ್ಲಾಸ್ಟಿಕ್ ರ್ಯಾಪರ್ಸ್ ಇದೆಲ್ಲ ಮಾಡಬಾರ್ದು ಗೈಸ್. ನಮ್ಮ ಜಾಗ ನಾವು ನೀಟಾಗಿ ಇಟ್ಕೋಬೇಕು. ಸೊ ಅದಕ್ಕೆ ಸೆಕ್ಯೂರಿಟಿ ಕೂಡ ಟೈಟಾಗಿರಬೇಕು.
ಬಾಟಲ್ ತೊಗೊಂಬಂದ್ರ ಏನಾದರೂ ತೊಗೊಂಬಂದ್ರೆ ನೀಟಾಗಿ ತೊಗೊಂಡೋಗಿ ನೀಟಾಗಿ ತೊಗೊಂಬರ್ಬೇಕು. ಅದನ್ನು ಬಿಟ್ಟು ಪ್ರಕೃತಿನ ಹಾಳು ಮಾಡೋವಂಥ ಕೆಲಸ ಮಾಡಬಾರ್ದು. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಗೈಸ್. ಗೈಸ್ ನಾವಿವಾಗ ಸಿಗಂದೂರು ಬ್ರಿಡ್ಜಲ್ಲಿದ್ದೀವಿ. ಸೊ ಇದನ್ನು ನೋಡ್ತಾ ಒಂದು 50-60 ಫೋಟೋ ತಕ್ಕೊಂಡು ಎಲ್ಲರೂ ಇಲ್ಲಿಂದ ಸಿಗಂದೂರು ದೇವಿ ದರ್ಶನ ಮಾಡೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ ಗೈಸ್. ನಾವಿವಾಗ ಸಿಗಂದೂರು ದೇವಿ ದರ್ಶನ ಮಾಡೋಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಈಗ ದೇವಿ ದರ್ಶನ ಮಾಡೋಕೆ ಹೋಗ್ತೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಮ್ಮ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಫೋಟೋಸ್ ವಿಡಿಯೋಸ್ ತೆಗಿಯಂಗಿಲ್ಲ ಅಂತೇಳಿ ಸ್ಟ್ರಿಕ್ಟಾಗಿ ಹಾಕಿರ್ತಾರೆ. ಸೊ ಅದನ್ನು ನೋಡಿದರೆ ಎಲ್ಲಪ್ಪ ಫೋನ್ ಇಸ್ಕೊತಾರೆ ಅಂತೇಳಿ ಫೋಟೋಸ್ ವಿಡಿಯೋಸ್ ಏನೇನು ತೆಗಿಯೋಕ್ಕೋಗಲ್ಲ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಗೈಸ್. ಇಷ್ಟು ದೂರ ಬಂದು ಫೋಟೋ ಇಲ್ಲ ವಿಡಿಯೋ ಇಲ್ಲ ಅಂತಂದರೆ. ಅದು ಬಿಟ್ಟರೆ ಹೋಗಲಿ ಬಿಡ್ರಿ. ಸೊ ಆ ದೇವಿ ದರ್ಶನ ಮುಗಿಸಿ ಕಾಫಿ ಕುಡಿಯೋರು ಕಾಫಿ, ಹಾಲು ಕುಡಿಯೋರು ಹಾಲು ಕುಡಿದು ಒಂದು ಸ್ವಲ್ಪ ಮಂಡಕ್ಕಿ ತಿಂದು ಅಲ್ಲಿಂದ ನೆಕ್ಸ್ಟ್ ಹೊರಡ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾವಿವಾಗ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರೋ ವಿಡಿಯೋನ ಅಲೋ ಮಾಡಲ್ಲ. ಅದಕ್ಕೆ ಎಂಟ್ರೆನ್ಸಲ್ಲೇ ವಿಡಿಯೋ ಮಾಡ್ಕೊಂಡು ಬನ್ನಿ ಗೈಸ್ ಹೋಗೋಣ. ನನಗೆ ಮೈಕ್ ತಗೊಂತೀನಿ ಮೈರಾ, ನಾನು ಆಮೇಲೆ ಮಾತಾಡ್ತೀನಿ. ಡೀಪ್ ಡಿಸ್ಕಷನ್ ಅಬೌಟ್ ರೂಮ್. ಇದು ನೆಮ್ಮದಿ ಆಗಿರ್ಬೇಕು. ಹೌದಿಲ್ಲ ಗೈಸ್ ಮುರುಡೇಶ್ವರದಲ್ಲಿ ರೂಮ್ ಬುಕ್ ಮಾಡಿ ಅಲ್ಲಿಂದ ಬ್ಯಾಗೆಲ್ಲ ಇತ್ತು. ಸೊ ಊಟಕ್ಕೋಸ್ಕರ ಬಂದು ಇಲ್ಲಿ ಊಟ ಮಾಡಿ ವಾಪಸ್ ರೂಮಿಗೆ ಹೋಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಎಡಿಟಿಂಗ್ ಕೆಲಸ ಮುಗಿಸಿ ಮಲ್ಕೊಂಬಿಡ್ತೀನಿ ಗೈಸ್. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಇದು ಪಾರ್ಟ್ 1. ಪಾರ್ಟ್ 2 ಕಂಟಿನ್ಯೂ ಇದೆ, ಲೆಂತ್ ಆಗುತ್ತೆ ಅಂತ ಕಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಗೈಸ್.